ಜೀಸಸ್ ಫಾಲೋವರ್ಸ್ ಕುಟುಂಬದವರೆಲ್ಲರಿಗೂ ಶುಭವಾಗಲಿ. ಗೋಲ್ಗತಾ ಎಂಬ ಬೆಟ್ಟದ ಮೇಲೆ ಕಪ್ಪಾದ ಆಕಾಶದ ಕೆಳಗೆ 3 ಶಿಲ್ಬೆಗಳು ಕಾಣಿಸ್ತಾ ಇವೆ. ಕಪಾಲ ಎನ್ನಲಾಗುವ ಆ ಸ್ಥಳದಲ್ಲಿ 3 ಶಿಲ್ಬೆಗಳು ನೇತಾಡ್ತಾ ಇವೆ. ಮಧ್ಯದಲ್ಲಿರುವ ಶಿಲ್ಬೆಯ ಮೇಲೆ ನಜರೇತಿನ ಯೇಸು ಜಡಿಯಲ್ಪಟ್ಟಿದ್ದಾರೆ. ಗುರುತಿಸಲಾಗದಷ್ಟು ಮಟ್ಟಿಗೆ ಆತನನ್ನು ಒಡೆಯಲಾಗಿದೆ. ಮುಳ್ಳಿನ ಕಿರೀಟವನ್ನು ಆತನಿಗೆ ಧರಿಸಿದ್ದಾರೆ. ಯೂದರ ರಾಜ ಎಂದು ಆತನನ್ನು ಹೀಯಾಳಿಸ್ತಾ ಇದ್ದಾರೆ. ಆತನ ಬಲ ಮತ್ತು ಎಡಭಾಗದಲ್ಲಿ 2 ಅಪರಾಧಿಗಳು ಅಂದರೆ ದರೋಡೆಕೋರರು ಸಹ ನೇತಾಡ್ತಾ ಇದ್ದಾರೆ. ಆ 2 ಕಳ್ಳರು ತಮ್ಮ ಜೀವಿತಾವಧಿ ಇಡೀ ಅಪರಾಧ ಮಾಡುತ್ತಾ ದಂಗೆ ಹೇಳುತ್ತಿದ್ದ ಬಂಡಾಯಗಾರರು. ಯೇಸು ಅವರ ಮಧ್ಯೆ ನೇತಾಡುತ್ತಾ ತನ್ನ ಕೈಗಳನ್ನು ಅಗಲವಾಗಿ ಚಾಚಿದ್ದಾನೆ. ಆತನು ಇಡೀ ಪ್ರಪಂಚವನ್ನೇ ಅಪ್ಪಿಕೊಳ್ಳುವಂತೆ ಅದು ಕಾಣ್ತಾ ಇದೆ. ಒಂದು ಕೈ ಪಶ್ಚಾತ್ತಾಪ ಪಡುವ ಕಳ್ಳನ ಕಡೆಗಿದ್ದರೆ ಮತ್ತೊಂದು ಕೈ ಪಶ್ಚಾತ್ತಾಪ ಪಡದ ಮನಸ್ಸು ಬದಲಾಗದ ಕಳ್ಳನ ಕಡೆಯಲ್ಲಿದೆ. ಹಾಗೆ 2 ಕೈಗಳನ್ನು ಚಾಚಿರುವ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನೇತಾಡುವುದನ್ನು ನೋಡುತ್ತಿದ್ದರೆ ನಮಗನಿಸುವ ವಿಷಯವೇನೆಂದರೆ ಯೇಸು ಕ್ರಿಸ್ತನು ಇಡೀ ಲೋಕವನ್ನೇ ಅಪ್ಪಿಕೊಳ್ಳುವಂತೆ ಕೈ ಚಾಚಿ ಕರೀತಾ ಇದ್ದಾನೆ. ಆ 2 ಕಳ್ಳರಂತೆ ಪಶ್ಚಾತ್ತಾಪ ಪಡುವ ವ್ಯಕ್ತಿಗಳಿಗಾಗಿಯೂ ಕೈ ಚಾಚಿದ್ದಾನೆ, ಪಶ್ಚಾತ್ತಾಪ ಪಡೆದವರಿಗಾಗಿಯೂ ಕೈ ಚಾಚಿದ್ದಾನೆ. ಈ ಸಂದರ್ಭದಲ್ಲಿ ರಕ್ತವು ಹರಿಯುತ್ತಿದೆ. ಶಾರೀರಿಕ ಶ್ರಮೆಗಳಿಂದ ಶರೀರವು ನಲಗಿ ಹೋಗಿದೆ. ಇಂತಹ ಅವಮಾನಗಳ ಮಧ್ಯೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲಿಂದ ತನ್ನ 2ನೆಯ ಮಾತನ್ನು ಹಾಡಿದನು. ಅದೇ ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೀಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಈ ಮಾತನ್ನು ಆತನು ಯೋಧ ನಾಯಕರಿಗಾಗಲಿ ತನ್ನ ಶಿಷ್ಯರಿಗಾಗಲಿ ಅಥವಾ ಅಲ್ಲಿರುವ ಜನಸಮೂಹಕ್ಕಾಗಲಿ ಹೇಳಿದ್ದಲ್ಲ. ಬದಲಾಗಿ ಮರಣದ ಹಂಚಿನಲ್ಲಿರುವ ಒಬ್ಬ ಅಪರಾಧಿಗೆ, ಒಬ್ಬ ದರೋಡೆಕೋರನಿಗೆ ಹೇಳ್ತಾ ಇದ್ದಾರೆ. ನಂಬಿಕೆಯಿಲ್ಲದ ವ್ಯಕ್ತಿ ನಂಬಿ ಮನನೊಂದು ಕೇವಲ ಒಂದು ಮಾತನ್ನು ಹೊರತುಪಡಿಸಿ ಬೇರೆ ಏನನ್ನೂ ನೀಡಲು ಸಾಧ್ಯವಿಲ್ಲದ ವ್ಯಕ್ತಿಗೆ ಈ ಮಾತು ಹೇಳಲ್ಪಟ್ಟಿದೆ. ಆ ಒಂದೇ ಒಂದು ವಾಕ್ಯದಲ್ಲಿ ಯೇಸುವು ಮಾನವ ಇತಿಹಾಸದಲ್ಲೇ ಅತ್ಯಂತ ಅಸಂಭವನೀಯ ಕಳ್ಳನಿಗೆ ಪರಲೋಕದ ಬಾಗಿಲುಗಳನ್ನು ತೆರೆದನು. ಅಸಲಿಗೆ ಈ ಕಳ್ಳರು ಯಾರು? ಇವರು ಯಾರೆಂದು ಯೋಚಿಸಿದರೆ 4 ಸುವಾರ್ತೆಗಳಲ್ಲಿಯೂ ಯೇಸುವಿನೊಂದಿಗೆ ಶಿಲುಬೆಗೇರಿಸಲ್ಪಟ್ಟ 2 ಕಳ್ಳರ ಬಗ್ಗೆ ಹೇಳಲಾಗಿದೆ. ಆದರೆ ಅವರ ಹೆಸರುಗಳನ್ನು ಬರೆದಿಲ್ಲ. ಆದರೆ ಆರಂಭಿಕ ಕ್ರೈಸ್ತ ಸಂಪ್ರದಾಯದ ಪ್ರಕಾರ ಮುಖ್ಯವಾಗಿ 4ನೇ ಶತಮಾನದ ಅಪೋಕ್ರಿಫಲ್ ಪಠ್ಯವಾದ ಗಾಸ್ಪಲ್ ಆಫ್ ನಿಕೋದೆಮ್ ಸುವಾರ್ತೆ ಅಥವಾ ಪಿಲಾತನ ಶಾಸನಗಳ ಪ್ರಕಾರ ಆ 2 ಕಳ್ಳರ ಹೆಸರುಗಳು ಡಿಸ್ಮಾಸ್ ಮತ್ತು ಗೆಸ್ಟಸ್. ಡಿಸ್ಮಾಸ್ ಎಂದರೆ ಯೇಸು ಕ್ರಿಸ್ತನ ಬಲಭಾಗದಲ್ಲಿದ್ದ ಪಶ್ಚಾತ್ತಾಪ ಪಟ್ಟ ಕಳ್ಳ. ಗೆಸ್ಟಸ್ ಎಂದರೆ ಪಶ್ಚಾತ್ತಾಪ ಪಡೆದ ಎಡಭಾಗದಲ್ಲಿದ್ದ ಕಳ್ಳ ಎಂದು ಗುರುತಿಸಲಾಗುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ ಇವರ ಹೆಸರುಗಳು ಬದಲಾಗ್ತಾ ಇರ್ತವೆ. ಅವುಗಳ ಬಗ್ಗೆಯೂ ವಿವರಿಸಲಾಗಿದೆ. ಈ ಇಡೀ ಇತಿಹಾಸದಲ್ಲಿ ಅತ್ಯಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾದ ವಿಷಯವೆಂದರೆ ಅವರ ಅಪರಾಧದ ಸ್ವರೂಪ. ಮತ್ತಾಯ 27:38 ಮತ್ತು ಮಾರ್ಕ 15:27 ಪ್ರಕಾರ ಅವರಿಗೆ ಬಳಸಲಾದ ಗ್ರೀಕ್ ಪದ ಲೆಸ್ಟೈ. ಇದು ಸಣ್ಣ ಕಳ್ಳತನ ಮಾಡುವವರಲ್ಲ, ಸಾಮಾನ್ಯ ಕಳ್ಳರಿಗೆ ಕ್ಲೆಪ್ಟಸ್ ಎಂಬ ಪದ ಬಳಸಲಾಗುತ್ತದೆ. ಲೆಸ್ಟೈ ಎಂದರೆ ಸಶಸ್ತ್ರ ದರೋಡೆಕೋರರು, ಹೆದ್ದಾರಿ ಕಳ್ಳರು, ದಂಗೆಕೋರರು ಮತ್ತು ಅತ್ಯಂತ ಅಪಾಯಕಾರಿ ವ್ಯಕ್ತಿಗಳು. ಇವರು ರೋಮನ್ ಆಡಳಿತಕ್ಕೆ ಮುಪ್ಪು ತರುವ ಹಿಂಸಾತ್ಮಕ ವ್ಯಕ್ತಿಗಳು. ಲೂಕನು ಇವರ ಬಗ್ಗೆ ದರೋಡೆಕೋರರು ಎಂಬ ಪದ ಬಳಸಿದ್ದಾನೆ, ಅಂದರೆ ದುರ್ಮಾರ್ಗಿಗಳು ಎಂದು. ಇವರು ಕೇವಲ ರೊಟ್ಟಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದವರಲ್ಲ, ಅಪಾಯಕಾರಿ ಅಪರಾಧಿಗಳು. ಬಹುಶಃ ಬರಬ್ಬ ಕೂಡ ಇಂಥವನೇ ಆಗಿದ್ದಿರಬಹುದು. ರೋಮನ್ ಕಾನೂನಿನ ಪ್ರಕಾರ ಸಾಮಾನ್ಯ ಕಳ್ಳರಿಗೆ ಶಿಲುಬೆ ಶಿಕ್ಷೆ ನೀಡುತ್ತಿರಲಿಲ್ಲ. ಶಿಲುಬೆ ಶಿಕ್ಷೆಯು ಗುಲಾಮರಿಗೆ, ಹಿಂಸಾತ್ಮಕ ಅಪರಾಧಿಗಳಿಗೆ ಮತ್ತು ಕಡಲ್ಗಳ್ಳರಿಗೆ, ರಾಜ್ಯದ ಶತ್ರುಗಳಿಗೆ ಮಾತ್ರ ಮೀಸಲಾಗಿತ್ತು. ರೋಮ್ ಇವರನ್ನು ಭಯಂಕರ ಉದಾಹರಣೆಯಾಗಿ ಜನರಿಗೆ ತೋರಿಸಲು ಬಯಸಿತ್ತು. ಡಿಸ್ಮಸ್ ಮತ್ತು ಗೆಸ್ಟಸ್ ಶಿಲುಬೆಗೇರಿಸಲ್ಪಟ್ಟಿದ್ದಾರೆ ಎಂದರೆ ಅವರು ರೋಮನ್ ಸಾಮ್ರಾಜ್ಯಕ್ಕೆ ದೊಡ್ಡ ಅಪಾಯವಾಗಿದ್ದರು ಎಂಬುದು ಅರ್ಥವಾಗ್ತದೆ. ಮತ್ತೊಂದು ಕುತೂಹಲಕಾರಿ ವಿಷಯವೆಂದರೆ ಈ ಕಳ್ಳರು ಯೇಸು ಕ್ರಿಸ್ತನನ್ನು ಭೇಟಿಯಾದ ಬಗ್ಗೆ ಒಂದು ಪುರಾಣ ಕಥೆ ಇದೆ. ಡಿಸ್ಮಸ್ ಎಂಬ ಕಳ್ಳನು ಬಾಲ್ಯದಲ್ಲೇ ಯೇಸುವನ್ನು ಭೇಟಿಯಾಗಿದ್ದಾನಂತೆ. ಅರೇಬಿಕ್ ಇನ್ಫೆನ್ಸಿ ಗಾಸ್ಪಲ್ ಅಥವಾ ಸಿರಿಯಾಕ್ ಇನ್ಫೆನ್ಸಿ ಗಾಸ್ಪಲ್ ಎಂಬ ಗ್ರಂಥದಲ್ಲಿ ಇದರ ಉಲ್ಲೇಖವಿದೆ.
ಪವಿತ್ರ ಕುಟುಂಬವಾದ ಯೋಸೆಫ್, ಮರಿಯಾ ಮತ್ತು ಬಾಲ ಯೇಸುವು ಹೆರೋದನ ಕೈಯಿಂದ ತಪ್ಪಿಸಿಕೊಳ್ಳಲು ಈಜಿಪ್ಟಿಗೆ ಹೋಗುವಾಗ ದರೋಡೆಕೋರರ ಗುಂಪಿನಿಂದ ಅಪಾಯಕ್ಕೆ ಒಳಗಾಗುತ್ತಾರೆ. ಆ ಕಳ್ಳರಲ್ಲಿ ಇಬ್ಬರು ಇರುತ್ತಾರೆ. ಒಬ್ಬನು ದಯೆ ತೋರಿಸೋನು, ಮತ್ತೊಬ್ಬನು ಕ್ರೂರಿ. ಆ ದಯೆಯುಳ್ಳ ಕಳ್ಳನೇ ಈ ಡಿಸ್ಮಸ್. ಆಗ ಅವರನ್ನು ಟೈಟಸ್ ಎಂದು ಕರೆಯಲಾಗ್ತಾ ಇತ್ತು. ಯೋಸೆಫ್ ಮತ್ತು ಮರಿಯಾ ಅವರ ಬಳಿ ಚಿನ್ನ, ಧೂಪಗಳಂತಹ ಬೆಲೆ ಬಾಳುವ ವಸ್ತುಗಳಿದ್ದಿರಬಹುದು. ಅವರು ಈಜಿಪ್ಟಿಗೆ ಪ್ರಯಾಣಿಸುವಾಗ ಈ ಕಳ್ಳರು ಎದುರಾಗ್ತಾರೆ. ಆದರೆ ಯೇಸುವಿನ ಮುಖದ ತೇಜಸ್ಸನ್ನು ನೋಡಿ ಆಕರ್ಷಿತನಾದ ಡಿಸ್ಮಸ್ ತನ್ನ ಸಂಗಡಿಗರಿಗೆ ಈ ಕುಟುಂಬವನ್ನು ಸೂಕ್ಷ್ಮವಾಗಿ ಹೋಗಲು ಬಿಡಿ ಎಂದು ಆದೇಶಿಸುತ್ತಾನೆ. ಮತ್ತೊಂದು ಕಥೆಯ ಪ್ರಕಾರ ಈ ಡಿಸ್ಮಸ್ ಆ ಪವಿತ್ರ ಕುಟುಂಬಕ್ಕೆ ಒಂದು ಗುಹೆಯಲ್ಲಿ ಆಶ್ರಯ ನೀಡುತ್ತಾನೆ. ಅವರು ಹೊರಡುವಾಗ ಆತನು ಬಾಲ ಯೇಸುವನ್ನು ನೋಡಿ, ಓ ಮಕ್ಕಳಲ್ಲಿ ಮಹಾ ಅಭಿಷೇಕಿಸಲ್ಪಟ್ಟವನೇ, ನಾನು ನಿನ್ನ ದಯೆಯನ್ನು ಕೋರುವ ಸಮಯ ಬಂದಾಗ ನನ್ನನ್ನು ಗುರುತಿಸು, ಈ ದಿನವನ್ನು ಮರೆಯಬೇಡಿ ಎಂದು ಕೇಳಿಕೊಳ್ತಾನೆ. ದಶಕಗಳ ನಂತರ ಗೋಲ್ಗೊಥಾ ಶಿಲುಬೆಯ ಮೇಲೆ ಮರಣದ ಅಂಚಿನಲ್ಲಿದ್ದಾಗ ಯೇಸುವೆ, ನೀನು ನಿನ್ನ ರಾಜ್ಯಕ್ಕೆ ಬರುವಾಗ ನನ್ನನ್ನು ನೆನಪಿಸಿಕೋ ಎಂದು ಕೂಗಿದಾಗ ಆ ಮಾತುಗಳು ಮತ್ತೆ ಪ್ರತಿಧ್ವನಿಸಿದವು. ಯೇಸು ಅವರನ್ನು ನೆನಪಿಸಿಕೊಂಡರು. ಈ ಕಥೆಯು ನಿಜವೋ ಅಲ್ಲವೋ ನಮಗೆ ತಿಳಿಯದು, ಏಕೆಂದರೆ ಇದು ಬೈಬಲ್ನ ಅಧಿಕೃತ ಭಾಗವಲ್ಲದ ಅಪೋಕ್ರಿಫಲ್ ಪುಸ್ತಕಗಳಿಂದ ತೆಗೆದುಕೊಳ್ಳಲ್ಪಟ್ಟಿದೆ. ಆದರೂ ಇತಿಹಾಸದಲ್ಲಿ ಇಂತಹದೊಂದು ಉಲ್ಲೇಖವಿದೆ. ಮುಂಚೆ ಏನೋ ನಡೆಯಿತು ನಮಗೆ ತಿಳಿಯದು, ಆದರೆ ಈಗ ಶಿಲುಬೆಯ ಮೇಲೆ ಒಂದು ದೃಶ್ಯ ಕಾಣ್ತಾ ಇದೆ. ಅದು ಒಂದು ಪರಿವರ್ತನೆಯ ಬಗ್ಗೆ ತಿಳಿಸ್ತಾ ಇದೆ. ಆ ಇಬ್ಬರು ಕಳ್ಳರು ಮೊದಲು ಯೇಸುವನ್ನು ಎಗತಾಳಿ ಮಾಡಿ ಹೀಯಾಳಿಸಿದವರು. ಮತ್ತಾಯ 27:44 ಮತ್ತು ಮಾರ್ಕ 15:32 ಪ್ರಕಾರ ಇಬ್ಬರು ಅಪರಾಧಿಗಳು ಮೊದಲು ಜನಸಮೂಹದೊಂದಿಗೆ ಸೇರಿ ಯೇಸು ಕ್ರಿಸ್ತನನ್ನು ನಿಂದಿಸಿದರು. ಅವರಲ್ಲಿ ಒಬ್ಬರು ಒಳ್ಳೆಯವರು, ಒಬ್ಬರು ಕೆಟ್ಟವರು ಎಂದು ಆರಂಭದಲ್ಲಿ ಇರಲಿಲ್ಲ. ಇಬ್ಬರು ಸೇರಿ ಅಣಕಿಸಿದರು. ಆತನೊಂದಿಗೆ ಶಿಲುಬೆಗೇರಿಸಲ್ಪಟ್ಟ ಬಂಡಾಯಗಾರರು ಆತನನ್ನು ಅವಮಾನಿಸಿದರು. ಇದು ಪ್ರಮುಖವಾದ ವಿವರ. ಡಿಸ್ಮಸ್ ಮೊದಲಿನಿಂದಲೂ ಸಾಧುವಾಗಲಿ ಅಥವಾ ಒಳ್ಳೆಯವನಾಗಲಿ ಆಗಿರಲಿಲ್ಲ. ಆತನು ಅಪಹಾಸ್ಯ ಮಾಡುವವನಾಗಿ, ದೈವ ದೂಷಕನಾಗಿ, ನೋವು ಮತ್ತು ಕೋಪದಲ್ಲಿ ಮುಳುಗಿದ ವ್ಯಕ್ತಿಯಾಗಿ ಆರಂಭಿಸಿದನು. ಆದರೆ ಶಿಲುಬೆಯ ಮೇಲಿನ ಆ ವೇದನೆಯ ಸಮಯದಲ್ಲಿ ಏನೋ ಸಂಭವಿಸಿತು. ಡಿಸ್ಮಸ್ ಕಠಿಣ ಹೃದಯವನ್ನು ಯಾವುದೋ ಒಂದು ವಿಷಯ ಸೀಳಿತು. ಪಶ್ಚಾತ್ತಾಪ ಪಟ್ಟ ಈ ಕಳ್ಳನಿಗೆ ಬದಲಾವಣೆ ಹೇಗೆ ಉಂಟಾಯಿತು? ಈ ಪರಿವರ್ತನೆಗೆ ಅನೇಕ ಅಂಶಗಳು ಕಾರಣವಾಗಿರಬಹುದು. ಅದರಲ್ಲಿ ಮೊದಲನೆಯದು ಶಿಲುಬೆಯ ಮೇಲಿಂದ ಯೇಸು ಕ್ರಿಸ್ತನು ಆಡಿದ ಮಾತುಗಳು. ಮೊದಲ ಮಾತು ಹೀಗಿತ್ತು: ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆಂದು ಇವರಿಗೆ ತಿಳಿಯದು, ಇವರನ್ನು ಕ್ಷಮಿಸು. ಸಾಯುತ್ತಿರುವ ವ್ಯಕ್ತಿಯೊಬ್ಬ ತನಗಾಗಿ ಅಲ್ಲದೆ ತನ್ನನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸುವುದನ್ನು ಆ ಕಳ್ಳನು ಕೇಳಿಸಿಕೊಂಡನು. ಹೀಗೆ ಯೇಸು ಕ್ರಿಸ್ತನು ಜನರ ವ್ಯಕ್ತಿತ್ವಕ್ಕಾಗಿ ಪ್ರಾರ್ಥಿಸುತ್ತಿರುವುದು ಡಿಸ್ಮಸ್ನ ಆತ್ಮಕ್ಕೆ ನಾಟಿತು. ಎರಡನೇದಾಗಿ ಯೇಸುವಿನ ಮೌನ ಮತ್ತು ಗೌರವವನ್ನು ಆತನು ಕಂಡನು. ಜನಸಮೂಹ ಹೀಯಾಳಿಸಿ ಎಗತಾಳಿ ಮಾಡುತ್ತಿರುವಾಗ, ಸೈನಿಕರು ಜೂಜಾಡುತ್ತಿರುವಾಗ, ಮತನಾಯಕರು ಹೀಯಾಳಿಸುತ್ತಿರುವಾಗ, ಸಾಮಾನ್ಯ ಮಾನವನಿಗೆ ಸಾಧ್ಯವಾಗದ ಅತೀಂದ್ರಿಯ ಗೌರವದಿಂದ ಯೇಸು ಕ್ರಿಸ್ತನು ಬಾಧೆಯನ್ನು ಅನುಭವಿಸಿದನು. ತನ್ನ ಜೀವಿತಾವಧಿ ಇಡೀ ಕ್ರೂರಿಗಳ ಮಧ್ಯೆ ದರೋಡೆ ಮತ್ತು ಕೊಲೆಗಳಲ್ಲಿ ಮುಳುಗಿದ್ದ ಡಿಸ್ಮಸ್ ಯಾರು ಇಂತಹ ನೋವನ್ನು ಈ ರೀತಿ ಸಹಿಸಿಕೊಳ್ಳುವುದನ್ನು ನೋಡಿರಲಿಲ್ಲ. ಮೂರನೇದಾಗಿ ಯೇಸು ಕ್ರಿಸ್ತನ ತಲೆಯ ಮೇಲಿದ್ದ ಆ ಶಾಸನ. ಈತನು ಯಹೂದ್ಯರ ಅರಸ, ನಜರೇತಿನ ಯೇಸು ಎಂದು ಬರೆಯಲಾಗಿತ್ತು. ಅದು ಅಪಹಾಸ್ಯಕ್ಕಾಗಿ ಬರೆಯಲ್ಪಟ್ಟಿದ್ದರೂ ಡಿಸ್ಮಸ್ನ ದೃಷ್ಟಿಯಲ್ಲಿ ಅದು ಜ್ಞಾನೋದಯದ ಬರಹವಾಗಿತ್ತು. ನಾಲ್ಕನೆಯದಾಗಿ ಅತೀಂದ್ರಿಯ ಸಂಕೇತಗಳಾದ ಕತ್ತಲೆ ಮತ್ತು ಪ್ರಕೃತಿಯ ವೈಪರೀತ್ಯಗಳು. ಈತನು ಸಾಮಾನ್ಯ ವ್ಯಕ್ತಿಯಲ್ಲ, ದೈವ ಕುಮಾರನೆಂದು ತಿಳಿಸಲು ಪ್ರಕೃತಿಯೇ ಸಾಕ್ಷಿ ನೀಡುತ್ತಿದೆಯೇ ಎನಿಸುವಂತಿತ್ತು. ಭೂಮಿಯು ಕಂಪಿಸತೊಡಗಿತು, ಕತ್ತಲೆಯು ಭೂಮಿಯನ್ನು ಆವರಿಸಿತು. ಇವೆಲ್ಲವನ್ನು ನೋಡಿದಾಗ ಆತನಿಗೆ ಜ್ಞಾನೋದಯವಾಯಿತು ಮತ್ತು ಮನಸ್ಸು ಸಹ ಬದಲಾಯಿತು. ಈಗ ಡಿಸ್ಮಸ್ನ ಅದ್ಭುತ ಒಪ್ಪಿಗೆಯನ್ನು ನೋಡಿ ಆತನು ಎರಡನೆಯ ಕಳ್ಳನನ್ನು ಗದರಿಸಿ, ನೀನು ಅದೇ ಶಿಕ್ಷೆಯಲ್ಲಿದ್ದೀಯಲ್ಲವೇ? ನಿನಗೆ ದೇವರ ಭಯವಿಲ್ಲವೇ? ನಮಗಾದರೂ ಇದು ನ್ಯಾಯವೇ? ನಾವು ಮಾಡಿದ ಕೆಲಸಕ್ಕೆ ಇದು ತಕ್ಕ ಪ್ರತಿಫಲ. ಆದರೆ ಈತನು ಯಾವ ತಪ್ಪನ್ನು ಮಾಡಿಲ್ಲ ಎಂದು ಆತನು ಹೇಳಿದನು. ಲೂಕ 23:40-41 ಈ ಮಾತುಗಳಲ್ಲಿ ಕಳ್ಳನು ಸಾಧಿಸಿದ ಅದ್ಭುತ ವಿಜಯದ ಅಂಶಗಳಿವೆ. ಮೊದಲನೆಯದು, ಆತನು ದೈವ ಭಯವನ್ನು ಒಪ್ಪಿಕೊಂಡನು. ಎರಡನೆಯದು, ತನ್ನ ಸ್ವಂತ ಅಪರಾಧವನ್ನು ಒಪ್ಪಿಕೊಂಡನು. ಮೂರನೆಯದು, ಯೇಸು ನಿರ್ದೋಷಿ ಎಂದು ಸಾರಿದನು. ನಾಲ್ಕನೆಯದು, ಯೇಸುವಿನ ರಾಜತ್ವವನ್ನು ಗುರುತಿಸಿದನು. ನೀನು ನಿನ್ನ ರಾಜ್ಯಕ್ಕೆ ಬರುವಾಗ ನನ್ನನ್ನು ನೆನಪಿಸಿಕೋ ಎಂದು ಕೇಳಿದನು.
ಸಾಯುತ್ತಿರುವ ಮನುಷ್ಯನೊಬ್ಬ ಮತ್ತೊಬ್ಬ ಸಾಯುತ್ತಿರುವ ಮನುಷ್ಯನನ್ನು ಶಾಶ್ವತ ಜೀವನಕ್ಕಾಗಿ ಕೇಳುತ್ತಿರುವುದು ಇಲ್ಲಿನ ವಿಶೇಷ. ಯೇಸುವಿನ ಎರಡನೇ ಮಾತಿನ ವಿವರಣೆ ಹೀಗಿದೆ: ಯೇಸು ತಕ್ಷಣವೇ, ಇಂದೇ ನೀನು ನನ್ನೊಡನೆ ಪರದೇಶಿನಲ್ಲಿರುವೆ ಎಂದು ಸತ್ಯವಾಗಿ ನಿನಗೆ ಹೇಳುತ್ತೇನೆ ಎಂದನು. ಈ ವಾಕ್ಯದಲ್ಲಿ ಸತ್ಯವಾಗಿ ಅಥವಾ ನಿಶ್ಚಯವಾಗಿಯೂ ಎಂಬ ಪದ ಬಹಳ ತೂಕವುಳ್ಳದ್ದು. ಇದು ಯೇಸು ನೀಡಿದ ಗಂಭೀರ ಪ್ರಮಾಣ. ಎರಡನೆಯದಾಗಿ, ನಾನು ನಿನಗೆ ಹೇಳುತ್ತೇನೆ ಎಂಬುದು ವೈಯಕ್ತಿಕವಾದದ್ದು. ಸಾವಿರಾರು ಜನರ ಮಧ್ಯೆ ಯೇಸು ಒಬ್ಬ ಅಪರಾಧಿಯ ಮೇಲೆ ಗಮನ ಹರಿಸಿದನು. ಮೂರನೆಯದಾಗಿ, ಇಂದೇ ಎಂದರು, ಅಂದರೆ ನಾಳೆಯಲ್ಲ ಅಥವಾ ದೀರ್ಘ ಪ್ರಕ್ರಿಯೆಯ ನಂತರವಲ್ಲ, ತಕ್ಷಣದ ರಕ್ಷಣೆ. ನಾಲ್ಕನೆಯದಾಗಿ, ನನ್ನೊಡನೆ ಇರುವಿ ಎಂಬುದು ಸ್ವರ್ಗದ ಅತಿ ದೊಡ್ಡ ಸೌಭಾಗ್ಯ. ಐದನೆಯದಾಗಿ, ಪರದೈಸು, ಅಂದರೆ ದೇವರಿರುವ ಸುಂದರವಾದ ಉದ್ಯಾನವನ. ಈ ಒಂದು ಮಾತಿನಿಂದ ಯೇಸು ಶತಮಾನಗಳ ಕಾಲದ ಧಾರ್ಮಿಕ ನಿಯಮಗಳು, ಆಚರಣೆಗಳು ಮತ್ತು ಬಲಿಗಳನ್ನು ಬದಿಗೊತ್ತಿದನು. ಅಲ್ಲಿ ಯಾವುದೇ ಬ್ಯಾಪ್ಟಿಸಮ್, ಸುನ್ನತಿ ಅಥವಾ ಧಾರ್ಮಿಕ ವಿಧಿವಿಧಾನಗಳಿರಲಿಲ್ಲ. ಕೇವಲ ನಂಬಿಕೆಯ ಮೇಲೆ ಆತನು ಮೋಕ್ಷವನ್ನು ಪಡೆದನು. ಇನ್ನು ಗೆಸ್ಟಸ್ ಬಗ್ಗೆ ಹೇಳುವುದಾದರೆ, ಆತನು ಕಠಿಣ ಹೃದಯದ ಎಚ್ಚರಿಕೆಯ ಸಂಕೇತವಾಗಿ ಕಾಣುತ್ತದೆ. ಡಿಸ್ಮಸ್ ವಿಮೋಚನೆಗೆ ಉದಾಹರಣೆಯಾದರೆ, ಗೆಸ್ಟಸ್ ಒಂದು ಗಂಭೀರ ಎಚ್ಚರಿಕೆಯಾಗಿದ್ದಾನೆ. ಗೆಸ್ಟಸ್ ಕೂಡ ಯೇಸುವಿನಷ್ಟೇ ಹತ್ತಿರದಲ್ಲಿದ್ದನು. ಅದೇ ಪ್ರಾರ್ಥನೆಯನ್ನು ಕೇಳಿದನು, ಅದೇ ಪ್ರಕೃತಿಯ ವೈಪರೀತ್ಯಗಳನ್ನು ಕಂಡನು. ಆದರೆ ಆತನ ಸ್ಪಂದನೆ ವ್ಯತಿರಿಕ್ತವಾಗಿತ್ತು. ನೀನು ಮೆಸ್ಸಾಯನಲ್ಲವೇ? ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದರ ಜೊತೆಗೆ ನಮ್ಮನ್ನು ರಕ್ಷಿಸು ಎಂದು ಸವಾಲು ಹಾಕಿದನು. ಲೂಕ 23:39 ನಾವು ಕಾಣ್ತೇವೆ. ಗೆಸ್ಟಸ್ ತನ್ನ ಶಾರೀರಿಕ ಬಿಡುಗಡೆಯನ್ನು ಮಾತ್ರ ಬಯಸಿದನು. ಆತನಲ್ಲಿ ಆತ್ಮದ ಪರಿವರ್ತನೆ ಇರಲಿಲ್ಲ. ಆತನ ಮಾತುಗಳು ಪ್ರಾರ್ಥನೆಯಾಗಿರಲಿಲ್ಲ, ಬದಲಾಗಿ ಬೇಡಿಕೆಯಾಗಿದ್ದವು. ಶಿಲುಬೆಯ ಒಂದು ನ್ಯಾಯ ತೀರ್ಪಿನ ಪಾಠವಾಗಿದೆ. ಮಧ್ಯದಲ್ಲಿದ್ದ ನ್ಯಾಯಾಧೀಶನು ಯೇಸುವೆ. ನಂಬಿದವನನ್ನು ಬಿಡುಗಡೆ ಮಾಡಿದನು ಮತ್ತು ಅಣಕಿಸಿದವನನ್ನು ಖಂಡಿಸಿದನು. ಇದು ಮಾನವ ಕುಲವನ್ನೇ ಎರಡು ಭಾಗಗಳಾಗಿ ವಿಂಗಡಿಸುವ ಗೆರೆಯಾಯಿತು. ರಕ್ಷಣೆ ನಮಗೆ ಹೇಗೆ ಸಿಗುತ್ತದೆ ಮತ್ತು ನಮ್ಮ ಹೃದಯದ ಸ್ಥಿತಿಯನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಈ ಎರಡನೆಯ ಮಾತಿನಿಂದ ನಾವು ಕಲಿಯುವ ಆಧ್ಯಾತ್ಮಿಕ ಪಾಠಗಳು: ಮೊದಲನೆಯದು, ರಕ್ಷಣೆ ಎಂದಿಗೂ ತಡವಾಗುವುದಿಲ್ಲ. ಡಿಸ್ಮಸ್ ತನ್ನ ಜೀವನದ ಕೊನೆಯ ಕ್ಷಣದಲ್ಲಿ ನಂಬಿಕೆಗೆ ಬಂದನು. ಎರಡನೆಯದು, ದೇವರ ಕೃಪೆ ಪಾಪಗಳಿಗಿಂತ ದೊಡ್ಡದು. ಎಂತಹ ಭಯಂಕರ ಪಾಪಿಯನ್ನು ಯೇಸುವಿನ ರಕ್ತವು ಶುದ್ಧೀಕರಿಸಬಲ್ಲದು. ಮೂರನೆಯದು, ನಿಜವಾದ ನಂಬಿಕೆಯು ಕಣ್ಣಿಗೆ ಕಾಣುವುದಕ್ಕಿಂತ ಮಿಗಿಲಾದದು. ಎಲ್ಲರೂ ಯೇಸುವನ್ನು ಸೋತವನಂತೆ ನೋಡಿದಾಗ ಈ ಕಳ್ಳನು ಆತನಲ್ಲಿ ರಾಜನನ್ನು ಕಂಡನು. ನಾಲ್ಕನೆಯದು, ಸರಳ ಪ್ರಾರ್ಥನೆಗೆ ಜಯವಿದೆ. ನನ್ನನ್ನು ನೆನಪಿಸಿಕೋ ಎಂಬ ಹೃದಯಪೂರ್ವಕ ಮಾತು ಉತ್ತರಿಸಲ್ಪಟ್ಟಿತು. ಐದನೆಯದು, ಯೇಸುವಿನ ಸಮೀಪವಿರುವುದಕ್ಕೆ ಸ್ಪಂದನೆ ಅಗತ್ಯ. ಯೇಸುವಿನ ಹತ್ತಿರವಿದ್ದರೂ ಅದನ್ನು ತಿರಸ್ಕರಿಸುವವರು ಇರ್ತಾರೆ, ಗೆಸ್ಟಸ್ನಂತೆ. ಇನ್ನು ಆರನೆಯದು, ಪರದೇಸು ಎಂದರೆ ಕೇವಲ ಸ್ಥಳವಲ್ಲ, ಅದು ಯೇಸುವಿನ ಸನ್ನಿಧಿ. ನನ್ನೊಡನೆ ಇರುವಿ ಎಂಬುದು ಮುಖ್ಯವಾದ ವಿಷಯ. ಏಳನೆಯದು, ಶಿಲುಬೆಯ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅಲ್ಲಿ ಒಬ್ಬ ರಾಜ, ಇಬ್ಬರು ಅಪರಾಧಿಗಳು, ಒಬ್ಬ ರಕ್ಷಕ ಮತ್ತು ಇಬ್ಬರು ಪಾಪಿಗಳಿದ್ದರು. ಒಬ್ಬನು ಪಾಪಕ್ಕಾಗಿ ಸತ್ತನು, ಒಬ್ಬನು ಪಾಪಕ್ಕೆ ಸತ್ತನು, ಡಿಸ್ಮಸ್. ಮತ್ತೊಬ್ಬನು ಪಾಪದಲ್ಲಿಯೇ ಸತ್ತನು, ಗೆಸ್ಟಸ್. ಕೊನೆಯದಾಗಿ, ಈ ಇಬ್ಬರು ಅಪರಾಧಿಗಳ ಕತೆ ಪ್ರತಿಯೊಬ್ಬ ಮನುಷ್ಯನ ಆತ್ಮದ ಕಥೆಯಾಗಿದೆ. ಶಿಲುಬೆಯ ಮುಂದೆ ನಿಂತಾಗ ನಮಗೆ ಎರಡೇ ಆಯ್ಕೆಗಳಿರ್ತವೆ: ಅಣಕಿಸುವುದು ಅಥವಾ ನಂಬುವುದು, ಶರಣಾಗುವುದು ಅಥವಾ ದಂಗೆ ಹೇಳುವುದು. ಡಿಸ್ಮಸ್ ಕಳ್ಳನಾಗಿ ಸತ್ತು ಪರದೈಸನ್ನು ಪಡೆದನು. ಗೆಸ್ಟಸ್ ತನ್ನ ಗರ್ವದಿಂದ ಸತ್ತು ಎಲ್ಲವನ್ನು ಕಳೆದುಕೊಂಡನು. ಯೇಸು ತನ್ನ ಕೈಗಳನ್ನು ಅಗಲವಾಗಿ ಚಾಚಿ ಇಡೀ ಪ್ರಪಂಚವನ್ನು ಅಪ್ಪಿಕೊಳ್ತಾ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಒಂದು ಕೈ ಪಶ್ಚಾತ್ತಾಪ ಪಡುವವರ ಕಡೆಗೆ ಚಾಚಿದೆ. ಈ ಸಂದೇಶವು ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸ್ತೇನೆ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಈ ದೇವರ ಎರಡನೆಯ ಮಾತು ಶಿಲ್ಬೆ ಮೇಲಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.